ನಮಸ್ಕಾರ. ನನ್ನ ಆತ್ಮೀಯ ಮಕರ ರಾಶಿಯ ಬಂಧುಗಳೇ, ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು 2026ರ ಮಾರ್ಚ್ ತಿಂಗಳು ಮಕರ ರಾಶಿಯವರ ಜೀವನದಲ್ಲಿ ಹೇಗೆ ಮಹತ್ವದ ತಿರುವು ತರಬಹುದು ಎಂಬುದನ್ನು ಅತ್ಯಂತ ಆಳವಾಗಿ ಮತ್ತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸಿದ ಪರೀಕ್ಷೆಗಳು ನಿಮ್ಮ ಸಹನೆ, ನಿಮ್ಮ ಶ್ರಮ ಮತ್ತು ನಿಮ್ಮ ಮನೋಬಲವನ್ನು ಪರೀಕ್ಷಿಸಿದ್ದವು. ಆದರೆ ಈ ಮಾರ್ಚ್ ತಿಂಗಳು ಆ ಪರಿಶ್ರಮದ ಫಲದ ಮೊದಲ ಕಿರಣವನ್ನು ತೋರಿಸಬಲ್ಲ ಸಮಯವಾಗಿದೆ. ತಿಂಗಳ ಆರಂಭದಲ್ಲಿ ನೀವು ಪೂರ್ಣಗೊಳಿಸದೆ ಉಳಿದ ಕೆಲಸಗಳ ಒತ್ತಡವನ್ನು ಅನುಭವಿಸಬಹುದು. ಕಚೇರಿ ಅಥವಾ ವ್ಯವಹಾರದಲ್ಲಿ ಬಾಕಿ ಫೈಲ್ಸ್ಗಳು, ಹಳೆಯ ಯೋಚನೆಗಳು ಮತ್ತು ಹಣಕಾಸಿನ ಲೆಕ್ಕಾಚಾರಗಳು ನಿಮ್ಮ ಗಮನವನ್ನು ಸೆಳೆಯುತ್ತವೆ. ನೀವು ಸ್ವಭಾವತಃ ಶಿಸ್ತುಬದ್ಧರಾಗಿರುವುದರಿಂದ ಒಂದೊಂದೇ ಕಾರ್ಯವನ್ನು ಕ್ರಮಬದ್ಧವಾಗಿ ಮುಗಿಸಲು ಮುಂದಾಗುತ್ತೀರಿ ಮತ್ತು ಇದೇ ನಿಮ್ಮ ಬಲವಾಗಿರುತ್ತದೆ. ಹಣಕಾಸಿನ ದೃಷ್ಟಿಯಿಂದ ಮೊದಲ 2 ವಾರಗಳಲ್ಲಿ ಅನಿರೀಕ್ಷಿತ ವೆಚ್ಚಗಳು ಸಂಭವಿಸಬಹುದು. ಮನೆಯ ರಿಪೇರಿ, ಆರೋಗ್ಯ ವೆಚ್ಚ ಅಥವಾ ಕುಟುಂಬದ ಅಗತ್ಯಗಳಿಗೆ ಹಣ ಹೋಗುವ ಸಾಧ್ಯತೆ ಇದೆ. ಆದರೆ ಆತಂಕ ಪಡಬೇಡಿ. ತಿಂಗಳ 3ನೇ ವಾರದಿಂದ ನಿಧಾನವಾಗಿ ಹಣದ ಹರಿವು ಸುಧಾರಿಸುತ್ತದೆ. ನೀವು ಹಿಂದೆ ಮಾಡಿದ ಪರಿಶ್ರಮದಿಂದ ಬಾಕಿ ಹಣ ವಾಪಸ್ಸು ಸಿಗುವ ಸಾಧ್ಯತೆ ಇದೆ. ಹೊಸ ಆದಾಯ ಮೂಲದ ಬಗ್ಗೆ ಆಲೋಚನೆ ಆರಂಭವಾಗಬಹುದು. ಕೆಲವರಿಗೆ ಸೈಡ್ ಇನ್ಕಮ್ ಅಥವಾ ಪಾರ್ಟ್ ಟೈಮ್ ಕೆಲಸದ ಅವಕಾಶ ದೊರೆಯಬಹುದು. ಹೂಡಿಕೆ ಮಾಡುವವರು ತುರ್ತು ನಿರ್ಧಾರ ಬೇಡ. ದೀರ್ಘಕಾಲದ ಯೋಜನೆಗಳತ್ತ ಗಮನ ಕೊಡಿ. ಭೂಮಿ, ಮನೆ ಅಥವಾ ವಾಹನ ಖರೀದಿಗೆ ಮಧ್ಯಭಾಗ ಉತ್ತಮವಾಗಿರುತ್ತದೆ. ಆದರೆ ದಾಖಲೆಗಳನ್ನು ಪರಿಶೀಲಿಸಿ ಮಾತ್ರ ಮುಂದುವರಿಯಿರಿ. ಉದ್ಯೋಗದಲ್ಲಿರುವವರಿಗೆ ಈ ತಿಂಗಳು ಮುಖ್ಯವಾದ ಜವಾಬ್ದಾರಿಗಳ ಸಮಯ. ಮೇಲಾಧಿಕಾರಿಗಳು ನಿಮ್ಮ ಕಾರ್ಯಪದ್ಧತಿಯನ್ನು ಗಮನಿಸಬಹುದು. ನೀವು ಮೌನವಾಗಿ ಕೆಲಸ ಮಾಡುವವರು, ಆದ್ದರಿಂದ ನಿಮ್ಮ ಕೆಲಸವೇ ನಿಮ್ಮ ಪರಿಚಯವಾಗುತ್ತದೆ. ಪದೋನ್ನತಿ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ, ಆದರೆ ಅಂತಿಮ ನಿರ್ಧಾರ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಸಹೋದ್ಯೋಗಿಗಳೊಂದಿಗೆ ಅಂತರ ಕಾಯ್ದುಕೊಳ್ಳಿ. ಎಲ್ಲರ ಮೇಲೆ ಪೂರ್ಣ ನಂಬಿಕೆ ಇಡಬೇಡಿ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು ಸಂಪರ್ಕಿಸಬಹುದು, ಆದರೆ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಪ್ರತಿಯೊಂದು ಅಂಶವನ್ನು ಪರಿಶೀಲಿಸಿ. ಕುಟುಂಬ ಜೀವನದಲ್ಲಿ ತಿಂಗಳ ಆರಂಭದಲ್ಲಿ ಚಿಕ್ಕ ಮಟ್ಟದ ಮನಸ್ತಾಪ ಉಂಟಾಗಬಹುದು. ನಿಮ್ಮ ಕಡಿಮೆ ಮಾತನಾಡುವ ಸ್ವಭಾವದಿಂದ ಕೆಲವರಿಗೆ ನೀವು ದೂರವಾಗಿರುವಂತೆ ಅನಿಸಬಹುದು. ಆದ್ದರಿಂದ ನಿಮ್ಮ ಪ್ರೀತಿಯನ್ನು ಮಾತಿನ ಮೂಲಕವೇ ವ್ಯಕ್ತಪಡಿಸಿ. ತಿಂಗಳ ಕೊನೆಯ ಭಾಗದಲ್ಲಿ ಕುಟುಂಬದಲ್ಲಿ ಒಗ್ಗಟ್ಟು ಹೆಚ್ಚಾಗುತ್ತದೆ. ಮನೆ ಮಂದಿಯಿಂದ ಬೆಂಬಲ ಸಿಗುತ್ತದೆ. ವೈವಾಹಿಕ ಜೀವನದಲ್ಲಿ ಪರಸ್ಪರ ಸಂಭಾಷಣೆ ಮುಖ್ಯ. ಮಕ್ಕಳಿಗೆ ಶಿಕ್ಷಣ ಅಥವಾ ಸ್ಪರ್ಧೆಯಲ್ಲಿ ಉತ್ತಮ ಫಲಿತಾಂಶ ದೊರೆಯಬಹುದು. ಇದು ನಿಮಗೆ ಹೆಚ್ಚು ಹೆಮ್ಮೆ ತರಬಹುದು. ಮಾನಸಿಕವಾಗಿ ನೀವು ಭವಿಷ್ಯದ ಬಗ್ಗೆ ಆಳವಾದ ಯೋಚನೆ ಮಾಡುತ್ತೀರಿ. ನಾನು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯೂ ಸ್ಥಿರವಾಗಿರಬೇಕು ಎಂಬ ಮನೋಭಾವ ನಿಮ್ಮಲ್ಲಿರುತ್ತದೆ. ಕೆಲವೊಮ್ಮೆ ಒಂಟಿತನದ ಭಾವನೆ ಬಂದರೂ ಅದು ತಾತ್ಕಾಲಿಕ. ಧ್ಯಾನ, ಪ್ರಾರ್ಥನೆ ಅಥವಾ ಬೆಳಗಿನ ಶಾಂತ ಸಮಯ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಆರೋಗ್ಯದ ವಿಷಯದಲ್ಲಿ ಬೆನ್ನು, ಮಂಡ್ಯ ಸಂಬಂಧಿ ನೋವು ಅಥವಾ ದೇಹದ ದಣಿವು ಕಂಡುಬರಬಹುದು. ನಿಯಮಿತ ವ್ಯಾಯಾಮ ಮತ್ತು ಸರಿಯಾದ ನಿದ್ರೆ ಅಗತ್ಯ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಏಕಾಗ್ರತೆ ಹೆಚ್ಚಾಗುವ ಸಮಯ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುವವರಿಗೆ ಅನುಕೂಲಕರ ಸಮಯ. ಆದರೆ ಸಮಯ ನಿರ್ವಹಣೆ ಮತ್ತು ಗಮನ ವಿಸರ್ಜನೆ ತಪ್ಪಿಸುವುದು ಮುಖ್ಯ. ಸಾಮಾಜಿಕವಾಗಿ ನೀವು ಹೆಚ್ಚು ಮಿಶ್ರವಾಗಿದ್ದರೂ ಈ ತಿಂಗಳು ಕೆಲ ಮಹತ್ವದ ಸಂಪರ್ಕಗಳು ನಿಮ್ಮ ಭವಿಷ್ಯಕ್ಕೆ ಸಹಾಯ ಮಾಡಬಹುದು. ಆದ್ದರಿಂದ ಅವಕಾಶಗಳನ್ನು ನಿರಾಕರಿಸಬೇಡಿ. ಒಟ್ಟಾರೆ ಮಾರ್ಚ್ ತಿಂಗಳು ಮಕರ ರಾಶಿಯವರಿಗೆ ನಿಧಾನವಾದ ಆದರೆ ಖಚಿತವಾದ ಬೆಳವಣಿಗೆಯ ಸೂಚನೆ ನೀಡುತ್ತದೆ. ದೊಡ್ಡ ಸ್ಫೋಟದಂತೆ ಫಲ ಸಿಗುವುದಿಲ್ಲ, ಆದರೆ ನೀವು ಸರಿಯಾದ ದಾರಿಯಲ್ಲಿ ಸಾಗುತ್ತಿದ್ದೀರಿ ಎಂಬ ಸ್ಪಷ್ಟ ಭರವಸೆ ಸಿಗುತ್ತದೆ. ಸಹನೆ, ಪರಿಶ್ರಮ ಮತ್ತು ಶಿಸ್ತು ಎಂಬ ನಿಮ್ಮ 3 ಶಕ್ತಿಗಳು ಈ ತಿಂಗಳು ಇನ್ನಷ್ಟು ಬಲ ಪಡೆಯುತ್ತವೆ. ತಿಂಗಳ ಅಂತ್ಯದಲ್ಲಿ ನೀವು ಹಿಂದಿನ ತಿಂಗಳಿಗಿಂತ ಹೆಚ್ಚು ಆತ್ಮವಿಶ್ವಾಸ ಹೊಂದಿರುವಿರಿ. ನಿಮ್ಮ ಪರಿಶ್ರಮ ವ್ಯರ್ಥವಾಗುವುದಿಲ್ಲ ಎಂಬ ನಂಬಿಕೆ ಗಟ್ಟಿಯಾಗುತ್ತದೆ. ಆದ್ದರಿಂದ ಆತಂಕ ಬೇಡ, ತುರ್ತು ನಿರ್ಧಾರ ಬೇಡ. ನಿಮ್ಮ ಗುರಿಯ ಮೇಲೆ ಗಮನ ಕೇಂದ್ರೀಕರಿಸಿ. ಈ ಮಾರ್ಚ್ ತಿಂಗಳು ನಿಮ್ಮ ಜೀವನದಲ್ಲಿ ದೀರ್ಘಕಾಲದ ಯಶಸ್ಸಿಗೆ ಬುನಾದಿ ಹಾಕುವ ಸಮಯವಾಗಿರುತ್ತದೆ. ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮಕರ ರಾಶಿಯ ನಿಮ್ಮ ಸ್ನೇಹಿತರು ಹಾಗೂ ಬಂಧುಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ.
ನಮಸ್ಕಾರ.